ಭೂಮಿಗೆ ಬಂದ ಭಗವಂತ ಮತ್ತು ಕರ್ಣ ಈ ಎರಡು ಸೀರಿಯಲ್ನಲ್ಲಿ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ದರ್ಶನ್ ಸರ್ ಅವರನ್ನ ಒಂದು ಪದದಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ತರಹದ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ? ಅರುಂಧತಿ ಮೂವಿಯಲ್ಲಿ ಅನುಷ್ಕಾ ಶೆಟ್ಟಿ ಮ್ಯಾಮ್ ಮಾಡಿರುವಂತಹ ಕ್ಯಾರೆಕ್ಟ್ರು, ಆ ಥರ ಕ್ಯಾರೆಕ್ಟರೈಸೇಷನ್ ಮಾಡೋಕ್ಕೆ ತುಂಬ ಇಷ್ಟ. ನಿಮ್ಗೆ ಅಕಸ್ಮಾತ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಈ ಒಂದು ಪಾತ್ರ ಮಾಡಬೇಕು ಅಂದರೆ ಯಾವುದು? ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ನನಗೆ ಸುದೀಪ್ ಸರ್ ಮತ್ತು ಯಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಸುದೀಪ್ ಸರ್ ಜೊತೆ ಮೂವಿ ಅವಕಾಶಗಳು ಬಂದಿತ್ತು, ಬಟ್ ಈಗ ನಿಮ್ಮ ನಟನೆ ಜರ್ನಿಯಲ್ಲಿ ನಿಮ್ಮ ಬೆಸ್ಟ್ ಮೆಮೊರಿ ಅಂತ ತುಂಬ 35ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀರಾ. ಸೊ ಅದರಲ್ಲಿ ನಿಮಗೊಂದು ಫೇವ್ರೆಟ್ ಪಾತ್ರ, ನಿಮ್ಮ ಪಾತ್ರ ಅಂತ ಹೇಳೋದಾದ್ರೆ? ಫೇವ್ರೆಟ್ ಪಾತ್ರ ಒಂದು ವೇದ, ಇನ್ನೊಂದು ಕಾಗದ ಸಿನಿಮಾದಲ್ಲಿ ನಾನು ಫಸ್ಟ್ ಲೀಡ್ ಆಗಿ ಮಾಡಿದ್ದು, ಒಂದು ಟೀನೇಜ್ ಲವ್ ಸ್ಟೋರಿ. ಸೊ ನಾನು ಇವಾಗ ಕರ್ಣದಲ್ಲಿ ಏನು ನೀವು ಹೇಳಿದ್ರಿ ಅಂದರೆ ಒಂದು ದೊಡ್ಡ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಅಂತ, ಆ ಸಿನಿಮಾದಲ್ಲೂ ನನಗೆ ಅದೊಂಥರ ದೊಡ್ಡ ಪಾತ್ರನೇ ನಾನು ನಿಭಾಯಿಸಿದ್ದು. ಆಯೇಷಾ ಅಂತ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಇದ್ದಿದ್ದು. ಸೊ ದಟ್ ವಾಸ್ ಲಿಟಲ್ ಚಾಲೆಂಜಿಂಗ್ ನನಗೆ. ಅಂದರೆ ಒಂದು ಕಡೆ ಇನ್ನೋಸೆನ್ಸು ಇರಬೇಕು, ಒಂದು ಕಡೆ ಆ ಮೆಚುರಿಟಿನೂ ಇರಬೇಕು, ಆ್ಯಂಡ್ ಅದು ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಇರೋ ಥರ ಒಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ದೊಡ್ಡ ಜವಾಬ್ದಾರಿನೇ ಇತ್ತು ನನಗೆ. ಸೊ ದಟ್ ವಾಸ್ ಲೈಕ್ ನನ್ನ ಮೆಮೊರೇಬಲ್, ನನ್ನ ಫೇವ್ರೆಟ್ ಪಾತ್ರ ನಾನು ಮಾಡಿರೋದು ಅಂದರೆ ಆಯೇಷಾ ಕ್ಯಾರೆಕ್ಟ್ರು. ಬಿಕಾಸ್ ಅದು ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಆ ಕ್ಯಾರೆಕ್ಟರ್ಗೆ, ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಕೂಡ ಗೈಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ರು ಆ ಮೂವಿನ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಅಂದರೆ ಆ ಮೂವಿ ಮಾಡೋದು ನಾನು 10th ಅಲ್ಲಿ ಇದ್ದೆ, ರಿಲೀಸ್ ಆದಾಗ 10th ಮುಗ್ದಿತ್ತು ನನಗೆ. ಸೊ ನಾನು ಒಂದೊಂದು ಬೋರ್ಡ್ ಎಕ್ಸಾಮ್ ಟೈಮಲ್ಲೂ ಯಾವ್ದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾನೆ ಇರ್ತೀನಿ ನಾನು. ಸೊ ಅದರಲ್ಲಿ ಒಂದು 30 ದಿನ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಎಲ್ಲೋ ಮೂವಿ ಶೂಟ್ ಇದ್ದಿದ್ದು. ಸೊ ಬೆಸ್ಟ್ ಮೆಮೊರೀಸ್ ಕೂಡ ನನಗೆ ಆ ಮೂವಿಯಲ್ಲೇ ಇರೋದು. ಒಂದು 30 days ಕಂಟಿನ್ಯೂಸ್ ಆಗಿ ಹೋಮ್ ಸ್ಟೇ ಅಲ್ಲಿದ್ವಿ. ಆ ಒಂದು ವಾತಾವರಣ ತುಂಬ ಹೋಮ್ಲಿ ಫೀಲ್ ಇತ್ತು. ನಾವು ಶೂಟಿಂಗ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಈ ಕಡೆ ಒಂಥರ ವೆಕೇಶನ್ ಥರನೂ ಹೋಯ್ತು, ಈ ಕಡೆ ಶೂಟಿಂಗ್ ಥರನೂ ಹೋಯ್ತು. ಸೊ ಬೆಸ್ಟ್ ಮೆಮೊರಿ ಅದು ನನಗೆ, ಶೂಟಿಂಗ್ ಟೈಮ್ ಆಗಿರ್ಬೋದು, ರಿಲೀಸ್ ಆಗಿರ್ಬೋದು. ಓಕೆ, ಅದೇ ನೀವು ಹೇಳ್ದಂಗೆ ಆಯೇಷಾ ಪಾತ್ರ ಮುಸ್ಲಿಂ ಪಾತ್ರ ನಿಭಾಯಿಸಿದ್ದು, ಅವಾಗ ಒಂದು ಏನಾದರೂ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಏನಾದರೂ ಹೇಳಿರೋದು ನೆನಪಿದೆ? ಇಲ್ಲ, ಅವಾಗ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು. ನನ್ನ ಸ್ಕ್ರೀನ್ ಮೇಲೆ ನೋಡಿದಾಗ, ಆಯೇಷಾ ಕ್ಯಾರೆಕ್ಟರಲ್ಲಿ ನೋಡಿದಾಗ ಜನ ಎಲ್ಲರೂ ನನ್ನ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ರಿಸಲ್ಟ್ ಬರೀ ಅನೌನ್ಸ್ ಆಗಿತ್ತು ಅವಾಗ, ರಿಸಲ್ಟ್ಸ್ ಎಲ್ಲ ಆಚೆ ಬಂದಿತ್ತು. ಸೊ ಅವಾಗ ಅದನ್ನ ಪ್ಲಸ್ ಆಯಿತು, ಅಂದರೆ 95% ಬಂದಿತ್ತು. ಸೊ ಆವಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು. ಅಂದರೆ ಸ್ವಲ್ಪ ಹೈಪ್ ಕೂಡ ಜಾಸ್ತಿ ಆಗಿತ್ತು. ರಿಸಲ್ಟ್ಸ್ ಬೇರೆ ಆವಾಗಲೇ ಅನೌನ್ಸ್ ಆಗಿದ್ದು, ಆಮೇಲೆ ಮೂವಿ ಪ್ರಮೋಷನ್ಸ್ ಎಲ್ಲ ಶುರು ಆಗಿದ್ದು ಆವಾಗಲೇ. ಸೊ ಅವಾಗಲೂ ಇಂಟರ್ವ್ಯೂ ಟೈಮಲ್ಲಿ ಅರ್ಧ ನನ್ನ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರು, ಇನ್ನು ಅರ್ಧ ಮೂವಿ ಬಗ್ಗೆ ಕೇಳ್ತಾ ಇದ್ರು. ಸೊ ಅವಾಗ ತುಂಬ ಖುಷಿ ಇತ್ತು, ಅಂದರೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ತುಂಬ ಚೆನ್ನಾಗಿ ಜನರು ಅದನ್ನು ಅಕ್ಸೆಪ್ಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನನ್ನ ಸಾಂಗ್ಸ್ ಆಗಿರ್ಬೋದು, ಟ್ರೇಲರ್ ಟೀಸರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿರೋರು ಎಲ್ಲರೂ ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಹೇಳಬೇಕು, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ನೋ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ನನಗೆ ವಿಶಸ್ ತಿಳಿಸಿದ್ರು, ಅವರೆಲ್ಲರೂ ಪ್ರಮೋಟ್ ಮಾಡಿಕೊಟ್ರು. ಸೊ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಶ್ರೀಮುರಳಿ ಸರ್ ಆಗಿರ್ಬೋದು, ಅದಿತಿ ಪ್ರಭುದೇವ ಅಕ್ಕ, ಅನುಶ್ರೀ ಅಕ್ಕ, ಅನುಪ್ರಭಾಕರ್ ಮ್ಯಾಮ್, ಸೊ ಪ್ರತಿಯೊಬ್ಬರೂ ಅಷ್ಟು ಚೆನ್ನಾಗಿ ವಿಶಸ್ ತಿಳಿಸಿದ್ರು. ಸೊ ಕಾಗದ ಟೈಮಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಓಕೆ, ವೆರಿ ನೈಸ್. ಹಾಗಾದರೆ ಈಗ ನೀವು ಮೊದಲಿಂದನೂ ತುಂಬ ಚೈಲ್ಡ್ ಆರ್ಟಿಸ್ಟ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಿ ಈಗಲೂ ಕೂಡ ಪಾತ್ರ ನಿಭಾಯಿಸ್ತಾನೆ ಇದ್ದಾರೆ, ಹೀರೋಯಿನಿಂದ ಹಿಡಿದು ಸುಧಾರಾಣಿ ನೋಡಿರ್ಬೋದು, ಅನುಪ್ರಭಾಕರ್ ಅವ್ರನ್ನೆಲ್ಲ. ಸೊ ನಿಮ್ಮನ್ನ ಇನ್ಸ್ಪೈರ್ ಮಾಡಿದಂತ ಒಂದು ಚೈಲ್ಡ್ ಆಕ್ಟ್ರೆಸ್ ಯಾರು? ಆಕ್ಟರ್ ಅಂದ್ರೆ ಅಪ್ಪು ಸರ್, ಅಫ್ಕೋರ್ಸ್. ಅವರು ಇಷ್ಟು ಏನು 2 months 3 months ಬೇಬಿ ಇದ್ದಾಗ್ಲಿಂದನೂ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರು ನನ್ನ ಇನ್ಸ್ಪಿರೇಷನ್. ಚೈಲ್ಡ್ ಆಕ್ಟ್ರೆಸ್ ಅಂದ್ರೆ ಅಫ್ಕೋರ್ಸ್ ಸುಧಾರಾಣಿ ಮ್ಯಾಮ್. ಅವರು ಕೂಡ 10th 9th ಇದ್ದಾಗಲೇ ಹೀರೋಯಿನ್ ಆಗಿ ಬಂದಿದ್ದು. ಸೊ ಅದಿತಿ ಪ್ರಭುದೇವಕ್ ಅಂದರೆ ಅವರೆಲ್ಲ ನನಗೆ ಇನ್ಸ್ಪಿರೇಷನ್. ಅಂದರೆ ಇವಾಗ ಆ್ಯಕ್ಟಿಂಗ್ನು ಮಾಡಿಕೊಂಡು ಅವ್ರ ಎಜುಕೇಷನ್ನು ಮುಗಿಸ್ಕೊಂಡು ಒಂದೊಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಸೊ ನನ್ನಲ್ಲೂ ಇರೋದು ಅದೊಂದೇ, ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಬೇಕು. ಇಂಡಸ್ಟ್ರಿಗೆ ಬಂದ ತಕ್ಷಣ ಆ್ಯಕ್ಟಿಂಗ್ ಬಿಟ್ಬಿಟ್ಟು ಬಂದ್ಬಿಡೋದು ಅಥವಾ ಇದ್ರ ಕಡೆ ಫೋಕಸ್ ಮಾಡದೇ ಇರೋದು, ಆ ಥರ ಎಲ್ಲ ಏನಿಲ್ಲ. ಮನ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಅವರೆಲ್ಲ ಎಕ್ಸಾಂಪಲ್. ಮತ್ತು ಅದಿತಿ ಪ್ರಭುದೇವಕ್ಕನೂ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನೋಡಿ ಚಿನ್ನ, ಡಿಗ್ರಿ ಒಂದು ಮಾಡ್ಕೋಬೇಕು, ನಮ್ಮ ಹೆಣ್ಮಕ್ಳಿಗೆ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಯಾರು ಡಿಪೆಂಡೆನ್ಸಿನೂ ನಾವು ಯಾವತ್ತೂ ತೊಗೋಬಾರ್ದು, ಇನ್ಕ್ಲೂಡಿಂಗ್ ಅಪ್ಪ ಇಂದ ಹಿಡಿದು ನೀನು ಮುಂದೆ ನೀನು ಹೆಂಗೆ ಹೋಗ್ತೀಯೋ ಏನಾಗ್ತೀಯೋ, ನೀನು ಇವರಿಂದ ನಾನು ಡಿಪೆಂಡ್ ಆಗಿದ್ದೀನಿ, ಇವ್ರದ್ದು ಇನ್ಕಮ್ ಹಿಂಗಿದೆ ಹಂಗೆ ಹಿಂಗೆ ಅಂತ ನೀನು ಯೋಚನೆ ಮಾಡೋ ಸ್ಥಿತಿಲೇ ಇರಬಾರ್ದು. ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ನೀನು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅವ್ರು ಎಜುಕೇಷನ್ ವೈಸ್ ತುಂಬ ಗೈಡ್ ಮಾಡ್ತಾಯಿದ್ರು, ತುಂಬ ಹೇಳ್ತಾರೆ. ಅವ್ರ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಅಂದರೆ ಅವರು ಸೀರಿಯಲ್ ಶುರು ಮಾಡಿ ಆಮೇಲೆ ಮೂವಿಗೆ ಬಂದಿದ್ದು. ಸೊ ಅವ್ರು ಯಾವಾಗಲೂ ನನಗೆ ಹೇಳ್ತಾ
ಇರ್ತಾರೆ ಹೆಂಗೆ ಏನು ಅಂತೆಲ್ಲ. ಸೊ ಅದು ಕೂಡ ನಂಗೆ ತುಂಬ ಇನ್ಸ್ಪೈರ್ ಆಗಿತ್ತು ಅವಾಗ ಅವ್ರು ಹೇಳ್ದಾಗ್ಲೆಲ್ಲ. ಸೊ ಇಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ನನಗೆ ಒಳ್ಳೊಳ್ಳೆ ಸಜೆಷನ್ಸ್ ಕೊಡ್ಬೇಕಾದ್ರೆ ಎಲ್ಲನೂ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಎಲ್ಲರೂ ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ನನ್ನ ರೀತಿಲಿ ಒಂದು ಮುಂದುವರಿತಾ ಇದ್ದೀನಿ. ಹಾಗಾದ್ರೆ ನಿಮಗೂ ಕೂಡ ಮುಂದೆ ಲೀಡ್ ಪಾತ್ರದಲ್ಲಿ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ? ಹಾ, ಒಳ್ಳೆ ಕತೆ ಬಂದ್ರೆ ಅಫ್ಕೋರ್ಸ್ ಆಸೆ ಇದೆ. ಸೊ ಇವಾಗ ಬರ್ತಾ ಇರೋದೆಲ್ಲ ಆಲ್ಮೋಸ್ಟ್ ಹಂಗೆ ಇದೆ. ಅಂದ್ರೆ ಒಂದು ಪಾತ್ರ, ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಅಂದ್ರೆ ಇವಾಗ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅಂಥ ಮೂವಿಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಈಗ ಬರ್ತಾ ಇರೋ ಪಾತ್ರಗಳನ್ನ ನೋಡಿ ಕೂಡ ತುಂಬಾ ಖುಷಿ ಇದೆ. ನಾನು ಕಾಯ್ತಾ ಇದ್ದೀನಿ ಶೂಟಿಂಗಿಗೆಲ್ಲ. ಸೊ ನೋಡೋಣ, ಮುಂದೆ ಇನ್ನ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರ ಜೊತೆ ಆಕ್ಟ್ ಮಾಡಬೇಕು, ಈ ಒಂದು ಪಾತ್ರ ಮಾಡಬೇಕು ಅಂದ್ರೆ ಯಾವುದು? ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ನನಗೆ ಸುದೀಪ್ ಸರ್ ಮತ್ತು ಯಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಯಾಕೆ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಸುದೀಪ್ ಸರ್ ಜೊತೆ ಮೂವಿ ಅವಕಾಶಗಳು ಬಂದಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಆಗಲಿಲ್ಲ ಆ ಮೂವಿ. ಬಟ್ ಯಶ್ ಸರ್ ಜೊತೆ ಇವಾಗ ಅವರು ತುಂಬ ಬ್ಯುಸಿ ಇದ್ದಾರೆ, ಮುಂದಕ್ಕೆ ನೋಡೋಣ. ಬಟ್ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ. ಮತ್ತು ಅವರಿಬ್ಬರು ಅಷ್ಟೇ ಡೌನ್ ಟು ಅರ್ತ್. ನನಗೆ ಯಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಅಂತ ಅನ್ನಿಸ್ತಾರೆ. KGF ಟೈಮಲ್ಲಿ ಡಬ್ಬಿಂಗಲ್ಲಿ ಸಿಕ್ಕಿದ್ರು ನನಗೆ. ನಂದು ಬೇರೆ ಮೂವಿ ಡಬ್ಬಿಂಗ್ ಇತ್ತು, ಅವ್ರದ್ದು ಬೇರೆ KGF 2 ಡಬ್ಬಿಂಗ್ ಇತ್ತು. ಅವಾಗ ಒಟ್ಟಿಗೆ ನಾವು ಕೂತ್ಕೊಂಡು ತಿಂಡಿ ಮಾಡಿದ್ವಿ. ಸೊ ನನ್ನ ಡಬ್ಬಿಂಗ್ ನಡಿಬೇಕಾದ್ರೆ ಅವ್ರು ನನಗೋಸ್ಕರ ಒಂದು 5 ನಿಮಿಷ ಲೇಟ್ ಆಗತ್ತೆ ಅಂತ ಅವ್ರು ತಿಂಡಿಗೆ ಬಂದರು. ನಾನು ಬಂದೆ. ಅವಾಗ ನೋಡಿ ನಮ್ಮ ಜೊತೆ ಎಲ್ಲ ತಿಂಡಿ ಮಾಡ್ತಿದ್ರು. ಸೊ ತುಂಬ ಖುಷಿ ಆಯಿತು. KGF 1 ಸೂಪರ್ ಡೂಪರ್ ಹಿಟ್ ಆಗೋಗಿತ್ತು. ಸೊ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿತ್ತಲ್ಲ. ಸೊ ಅದಾದ್ಮೇಲೆ ಯಶ್ ಸರ್ನ ನೋಡಿ ಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಮಾತಾಡಿಸ್ಬಿಟ್ಟು ಯಾವ ಸಿನಿಮಾ ಡಬ್ಬಿಂಗ್ ಮಾಡ್ತಾರೆ ಅದಂತೆಲ್ಲ ಕೇಳಿದ್ರು. ಸೊ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ತಿಂಡಿ ಮಾಡಿ, ಅವ್ರ ಜೊತೆ ಫೋಟೋ ತೊಗೊಳ್ಬೇಕಾದ್ರೆ ಪ್ರಶಾಂತ್ ನೀಲ್ ಸರ್ ಕ್ಲಿಕ್ ಮಾಡಿದ ಆ ಪಿಕ್ಕು. ಸೊ ಅವ್ರ ಜೊತೆ ಅದೊಂದು ಒಳ್ಳೆ ಗುಡ್ ಮೆಮೊರಿ ಇದೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಡ್ರೀಮ್ ರೋಲ್ ಅಂದರೆ ನನಗೆ ಅರುಂಧತಿ ಮೂವಿಯಲ್ಲಿ ಅನುಷ್ಕಾ ಶೆಟ್ಟಿ ಅವರು ಮಾಡಿದಾರಲ್ಲ. ಸೊ ನಾನು ಆ ಮೂವಿನ ಎಷ್ಟೊಂದು ಸಲ ನೋಡ್ಬಿಟ್ಟಿದ್ದೀನಿ. ಆ ಮೂವಿ ಅಷ್ಟು ಇಷ್ಟ ನನಗೆ. ಆ ಕ್ಯಾರೆಕ್ಟರ್ ಅವ್ರದ್ದು ಆಗಿರ್ಬೋದು, ಅವ್ರನ್ನ ತೋರಿಸಿರೋ ರೀತಿ ಅದೆಲ್ಲ ತುಂಬ ಇಷ್ಟ. ಅದೇ ಥರ ಅಂತಲ್ಲ, ಬಟ್ ಅಷ್ಟು ಪವರ್ಫುಲ್ಲಾಗಿ ಯಾವುದಾದ್ರೂ ಕ್ಯಾರೆಕ್ಟರೈಸೇಷನ್ ಮಾಡಿದ್ರೆ ಬಂದರೆ ತುಂಬ ಖುಷಿಯಿಂದ ಮಾಡ್ತೀನಿ ನಾನು. ಸೊ ಅದು ನನ್ನೊಂಥರ ಡ್ರೀಮ್ ರೋಲ್ ಮಾಡಬೇಕು ಅಂತ. ಬೇಗ ನಿಮ್ಗೆ ಅಂತ ಅವಕಾಶಗಳು ಸಿಗಲಿ ಅಂತ ನಾವು ಕೇಳ್ಕೊಳ್ತೇವೆ. ಸೊ ಈಗೊಂದು ಚಿಕ್ಕ ರ್ಯಾಪಿಡ್ ಕ್ವಶನ್ಸ್ ಇದೆ, ನೀವು ಒಂದು ವರ್ಡಲ್ಲಿ ಹೇಳ್ತಾ ಹೋಗ್ಬೇಕು. ಪಟಪಟ ಅಂತ ಹೇಳ್ತಾ ಹೋಗಿ, ಮನಸ್ಸಿಗೆ ಬಂದಿದೆ ಹೇಳಿ. ಓಕೆ, ರೆಡಿ. ಶೂಟಿಂಗ್ ಸೆಟ್ ಅಥವಾ ಕಾಲೇಜ್ ಕ್ಲಾಸ್ ರೂಮಾ ನಿಮ್ಗೆ ಅತಿ ಹೆಚ್ಚು ಖುಷಿ ಕೊಡೋದು? ಎರಡೂ ನನಗಿಷ್ಟ. ಎರಡು ಕಣ್ಣುಗಳಿದ್ದ ಎರಡೂ ನನಗಿಷ್ಟ. ಕಾಲೇಜ್ ಕ್ಲಾಸ್ ರೂಮೇ. ಓಕೆ. ಭೂಮಿಗೆ ಬಂದ ಭಗವಂತ ಮತ್ತು ಕರ್ಣ ಈ ಎರಡು ಸೀರಿಯಲ್ನಲ್ಲಿ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? ಭೂಮಿಗೆ ಬಂದ ಭಗವಂತ, ಪ್ರಣೀತಾ ಕ್ಯಾರೆಕ್ಟ್ರೆ ತುಂಬಾ ಇಷ್ಟ. ಮೊದಲನೇ ಸೀರಿಯಲ್ ಅದು, ಫೌಂಡೇಶನ್ನೇ ಅದು. ಸೊ ಅಫ್ಕೋರ್ಸ್ ಭೂಮಿಗೆ ಬಂದ ಭಗವಂತ. ಓಕೆ. ದರ್ಶನ್ ಸರ್ ಅವರನ್ನ ಒಂದು ಪದದಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸ್ವೀಟ್ ಹಾರ್ಟ್ ಅವರು, ತುಂಬ ಸ್ವೀಟ್ ಅವರು. ನಾನು ನೋಡಿರೋ ದರ್ಶನ್ ಸರ್ ಹಾಗೆ. ಸೊ ನನಗೆ ಹಾಗೆ. ಓಕೆ, ನೈಸ್. ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ಜಾಸ್ತಿ ಟೆನ್ಷನ್ ಆಗುತ್ತಾ, ಅಥವಾ ಸಿನಿಮಾ ಮೊದಲ ದಿನದ ಅಥವಾ ಸೀರಿಯಲ್ ಮೊದಲ ದಿನದ ಟೆನ್ಷನ್ ಆಗುತ್ತಾ? ಎಕ್ಸಾಮ್ ಮುಂಚೆನೇ ಟೆನ್ಷನ್ ಆಗುತ್ತೆ. ಸಿನಿಮಾ ಸೀರಿಯಲ್ ನನ್ನ ಕಾನ್ಫಿಡೆನ್ಸ್ ಗೊತ್ತಿರೋದು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಎಕ್ಸಾಮ್ ಸ್ವಲ್ಪ ಟೆನ್ಷನ್ ಆಗುತ್ತೆ. ಒಬ್ಬ ಆಕ್ಟರ್ ಆಗಿ ನಿಮ್ಮ ರೋಲ್ ಮಾಡೆಲ್ ಯಾರು? ಪುನೀತ್ ರಾಜ್ಕುಮಾರ್ ಸರ್. ಓಕೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು ಇಷ್ಟನಾ ಅಥವಾ ಬಿಡುವಿದ್ದಾಗ ಬುಕ್ಸ್ ಓದೋದು ಇಷ್ಟನಾ? ನಿಜ ಹೇಳಿ. ರೀಲ್ಸ್ ಮಾಡೋದೇ ಇಷ್ಟ. ಯಾವಾಗಲೂ ಓದ್ತಾ ಇರ್ತೀನಿ. ಸೊ ಮತ್ತೆ ಬಿಡುವುದಾಗ ಓದಲ್ಲ, ರೀಲ್ಸ್ ಮಾಡ್ತೀನಿ ನಾನು. ಓಕೆ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ತರಹದ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದೆ? ಹೇಳ್ದಂಗೆ ಅರುಂಧತಿ ಮೂವಿಯಲ್ಲಿ ಅನುಷ್ಕಾ ಶೆಟ್ಟಿ ಮ್ಯಾಮ್ ಮಾಡಿರೋಂತಹ ಕ್ಯಾರೆಕ್ಟ್ರು, ಆ ಥರ ಕ್ಯಾರೆಕ್ಟರೈಸೇಷನ್ ಮಾಡೋಕ್ಕೆ ತುಂಬ ಇಷ್ಟ. ಓಕೆ. ಅಂಕಿತಾ ಅವರಿಗೆ ಬೇಗ ಕೋಪ ಬರುತ್ತಾ ಅಥವಾ ಅಳು ಬರುತ್ತಾ? ನಂದು ಮಿಕ್ಸು. ನನಗೆ ಕೋಪ ಬಂದರೆ ಅಳು ಬಂದ್ಬಿಡುತ್ತೆ. ನಂದು ಕೋಪ ಅಂತ ತೋರಿಸ್ಕೊಳಕ್ಕೆ ಆಗಲ್ಲ. ನನ್ನ ಕೋಪ ಬಂದಾಗ ಹತ್ಕೊಂಡು ಮಾತಾಡ್ದು, ನೀನು ಯಾಕೆ ಹಂಗೆ ಮಾಡಿದೆ ಹಂಗೆ ಹಿಂಗೆ ಅಂತ. ಸೊ ನಂದು ಮಿಕ್ಸ್ ಅದು. ಓಕೆ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಕ್ರಶ್ ಯಾರು? ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಚಿಕ್ಕವಳಿದ್ದಾಗಲಿಂದನೂ ಎಲ್ಲರೂ ಅಣ್ಣ ಅಂಕಲ್ ಅಂತಾನೆ ಕರ್ಕೊಬಂದೆ. ಯಾರಾದ್ರೂ ಓಕೆ. ನಿಮಗೆ ಇಷ್ಟ ಆಗಿದೆ? ನನಗೆ ಅದೇ ಯಶ್ ಸರ್ ಇಷ್ಟ. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಗುಡ್ ಲುಕಿಂಗ್ ಇದ್ದಾರೆ, ಯಶ್ ಸರ್ ಇಷ್ಟ. ನಿಮ್ಮ ಕ್ರಶ್ ಆಗತ್ತೆ. ಓಕೆ, ಇದಿಷ್ಟು ನಿಮ್ಮ ಇದು. ಈಗ ನೀವು ಸಿನಿಮಾದಲ್ಲೇ ಮುಂದುವರಿಬೇಕಂತಿದ್ದೀರಾ? ಎಜುಕೇಷನಲ್ಲಿ ಏನಾದರೂ ನಾನು ಈ ಥರ ಒಂದು ಜಾಬ್ ತೊಗೊಳ್ಬೇಕು ಆ ಥರದ್ದು ಏನಾದರೂ ಅನ್ಕೊಂಡಿದ್ದೀರಾ? ಟು ಬಿ ಹಾನೆಸ್ಟ್, ನಾನು ಎಜುಕೇಷನಲ್ ವೈಸೇ
ಮುಂದೆ ಪ್ರೊಫೆಷ್ನಲಿಸಮ್ ಅಂತ ಬಂದರೆ ಪ್ರೊಫೆಷ್ನಲ್ ಆಗಿ ಎಜುಕೇಷನ್ ವೈಸೇ ಹೋಗೋಣ ಅಂತ ಅಂದ್ಕೊಂಡಿರೋದು. ಸೊ ಬೇಸಿಕ್ ಒಂದು ಡಿಗ್ರಿ ಮುಗಿಸ್ಕೊಳ್ಳೋಣ. ಸೊ ಡಿಗ್ರಿಯಲ್ಲಿ ನನಗೆ ಗೊತ್ತಾಗುತ್ತೆ ನನ್ನ ಗ್ರಾಫ್ ಹೆಂಗಿದೆ, ಯಾವ್ದು ವರ್ಕೌಟ್ ಆಗತ್ತೆ ನನಗೆ ಅಂತ. ಸೊ ಅದಾದ್ಮೇಲೆ ಯಾವ್ದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಕಂಪ್ಲೀಟ್ ಆಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ನೀವು ಶ್ರೀಲಲ್ಲಿ ನೋಡ್ಬೋದು, ಜಸ್ಟ್ ಅವರು ಆಕ್ಟಿಂಗ್ ಹೌದು MBBS ಮುಗಿಸ್ಬಿಟ್ರು. ಸೊ ಹೌದು MBBS ಕೂಡ ಅಷ್ಟೇ ಕಷ್ಟ, ಅದು ತಮಾಷೆ ಅಲ್ವೇ ಅಲ್ಲ. ಡಾಕ್ಟರ್ ಓದೋದು ಅದು ಅಷ್ಟು ಟೈಟ್ ಸ್ಕೆಡ್ಯೂಲ್ ಅಲ್ಲಿ ಡಾಕ್ಟರೇಟ್ ಮಾಡೋದು, PU ಮಾಡೋಕ್ಕೆ ನನಗೆ ಅಷ್ಟು ಕಷ್ಟ ಆಯಿತು. ಸೊ ಅದು ಗ್ರೇಟ್ MBBS ಮಾಡೋದು. ಸೊ ಆ ಥರ ಏನಾದರೂ ನಿಮ್ಮದು ಪ್ಲಾನ್ ಇದೆಯಾ? ನಂದು ಪ್ಲಾನ್ ಇದೆ, ನೋಡೋಣ ಎಕ್ಸಿಕ್ಯೂಷನ್ ಹೆಂಗಾಗತ್ತೆ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕಿಂತ ಟೈಮ್ ಇದೆ, ಆರಾಮಾಗಿ ಬೇಸಿಕ್ ಡಿಗ್ರಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ಕಾಮರ್ಸ್ ಫೀಲ್ಡಲ್ಲಿ ಇರೋದ್ರಿಂದ ಸಿವಿಲ್ ಎಕ್ಸಾಮ್ಸ್ ಏನಾದ್ರು ತೊಗೋಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ನಾನು ಕಂಪ್ಲೀಟ್ ಫೋಕಸ್ ಅಲ್ಲೇ ಕೊಡಬೇಕಾಗತ್ತೆ. ಸೈಮಲ್ಟೇನಿಯಸ್ಲಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಡಿಗ್ರಿ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿತ್ತು, ಒಳ್ಳೆ ಮಾತನಾಡಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ತುಂಬ ಬುದ್ಧಾಗಿ ಮಾತಾಡಿದ್ರಿ. ಒಳ್ಳೇದಾಗಿ ನಿಮ್ಮ ಕನಸುಗಳು ಈಡೇರಿ, ಇನ್ನಷ್ಟು ಅವಕಾಶಗಳು ಸಿಗಲಿ, ಹಾಗೆ ಎಜುಕೇಷನಲ್ಲೂ ನೀವು ಮುಂದುವರಿಯಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಸಂದರ್ಶನ. ಅಂಕಿತಾ ಅವರೊಂದಿಗಿನ ಒಂದು ಕ್ಯೂಟ್ ಇಂಟರ್ವ್ಯೂ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಯಕ್ತಿಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.